ಸ್ಟಾರ್ಟಿಂಗ್ ಒಳಗೆ ಮತ್ತು ಸಗಣಿ ಮತ್ತು ಬೆಲ್ಲನ ಹಾಕುವಾಗ ಇವಾಗ ಪ್ರತಿದಿನ ನಮ್ದು ಏನು ಅಡುಗೆ ಮನೆಯಲ್ಲಿ ಉಳಿದಿರುವಂಥ ಮೆಂತ್ಯಪಲ್ಲೆ ಸೊಪ್ಪು ಯಾವುದೇ ರಾಜಗಿರಿ ಸೊಪ್ಪು ಇದೆಲ್ಲನೂ ತಗೊಂಡು ಇದಕ್ಕೆ ಹಾಕೋದು. ಮಜ್ಜಿಗೆ ಮತ್ತು ಮೊಸರು ನಮ್ಮ ಮನೆಯೊಳಗೆ ವೇಸ್ಟ್ ಅಂತ ನಾವು ಹುಳಿ ಆಗಿರುತ್ತೆ ಅಂತ ಹೊರಗಡೆ ಚೆಲ್ತಿರ್ತೀವಿ. ಆ ಚೆಲ್ಲೋದನ್ನು ಇದ್ರೊಳಗೆ ಹಾಕೋದು ಸರ್. ಚಪಾತಿ ರೊಟ್ಟಿ ಆಹಾರ ಪದಾರ್ಥ ಹಾಕಂಗಿಲ್ಲ ಸರ್. ಬರೀ ಗ್ರೀನ್ ವೇಸ್ಟ್ ಏನೇನು ಇರ್ತೈತೆ ಅಲ್ರಿ ಅದಕ್ಕೆ ಹಾಕೋದು ಸೊಪ್ಪಿನ. ಇವಾಗ ಸ್ಟಾರ್ಟಿಂಗ್ ಒಳಗೆ ಸಗಣಿ ಮತ್ತು ಬೆಲ್ಲ ಹಾಕ್ತೀವಿ. ಹಾಂ ಇದು ಕಾಂಪೋಸ್ಟ್ ರೆಡಿ ಆದ್ಮೇಲೆ ಮತ್ತೆ ಪೈಪ್ ಕಿತ್ತಿತ್ತ ಇದನ್ನ 42 ಇದು ಪೈಪ್ ಫುಲ್ ಆಗೋದನ್ನ ಹಾಕಿದ್ರಿ ಸರ್. ಆಮೇಲೆ ಮೇಲ್ಗಡೆ ಕ್ಲೋಸ್ ಮಾಡೋದು 42 ದಿನ ಬಿಟ್ಟ ಮೇಲೆ ಇದು ಪಾನೆ ಒಳಗೆ ಸಾವಯವ ಗೊಬ್ಬರ ಆಗಿ ರೆಡಿ ಆಗುತ್ತೆ ಸರ್. ಆಮೇಲೆ ಇದೇನು ಮಾಡ್ತೀರಿ ಪೈಪ್ನ ಎತ್ತೀವಿ. ನಿಮ್ಮ ಇಲ್ಲಿ ಗಾರ್ಡನ್ ಒಳಗೆ ಎಷ್ಟು ಗಿಡಗಳದಂತ ಇದೆಲ್ಲ ಸ್ವಲ್ಪ ಸೈಡಿಗೆಲ್ಲ ತೆಗೆದು ಈ ಪೈಪ್ನ ಎತ್ಬಿಟ್ರೆ ಗೊಬ್ಬರ ರೆಡಿ. ಮಾಯ್ಶ್ಚರ್ ಏನಿರ್ತೈತಲ್ಲ ಇದ್ರೊಳಗಡೆ ಒಂದು ಎಕ್ಸ್ಟ್ರಾ ಮಾಯ್ಶ್ಚರ್ ಬರ್ತೈತೆ. ಭೂಮಿಗೆ ಹೋಗುತ್ತೆ, ಭೂಮಿ ಹೋಗಿ ಅದು ಡ್ರೈ ಇರ್ತೈತೆ. ನಾಳೆ ನಿಮ್ಗೆ ಏನು ಕಾಂಪೋಸ್ಟ್ ಸಿಗ್ತೈತೆ ಡ್ರೈ ಇರ್ತೈತೆ. ಗೊಬ್ಬರ ಪೌಡ್ರ್ ಥರ ಮಾಡ್ಕೊಂಡು ಹಾಕ್ಬೋದು ಗಿಡಗಳಿಗೆಲ್ಲ ಹಾಕ್ತೀವಿ. ಅಂದ್ರೆ ಇದನ್ನೇನು ಹಾಕಿರ್ತೀವಿ ನೋಡ್ರಿ ಒಂದೊಂದು ಹಿಡಿ ಮಣ್ಣು ಇದು 40 ದಿವಸ 40 ಡೇಸ್ ಬಿಡ್ಬೇಕಾದ್ರೆ 40 ದಿವಸ ಇಂಥವು 2 ಅಥವಾ 3 ಪೈಪ್ ಮಾಡಬೇಕು.